ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಜೀವವುಳ್ಳದು. ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು. ದಯಮಾಡಿ ವಾಕ್ಯವನ್ನು ಕೇಳಬೇಕು. ಇವತ್ತು ಭಾಳ ಪ್ರಾಮುಖ್ಯವಾದ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಇದ್ದಾಗ ನಮಗೊಂದು ವಾಗ್ದಾನ ಮಾಡಿರೋದು. ಏನು ವಾಗ್ದಾನ ಗೊತ್ತಾ? ನಾನು ನಿಮಗೊಂದು ಸಹಾಯಕನನ್ನು ಕಳಿಸಿಕೊಡ್ತೀನಿ, ಅವನು ನಿಮಗೆ ಸತ್ಯದಲ್ಲಿಯೂ ನೀತಿಯಲ್ಲಿಯೂ ನಮ್ಮನ್ನು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಅಭಿಷೇಕ ಮಾತ್ರವಲ್ಲ, ಇದೊಂದು ಶಕ್ತಿ. ನೋಡೋಣ 2 ಕೊರಿಂಥಿ 4ನೇ ಅಧ್ಯಾಯ 7ನೇ ವಾಕ್ಯ ನೋಡೋಣ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲ. ಬಲಾಧಿಕ್ಯವೆಂದರೆ ಪವರ್ ಇಲ್ಲ ಶಕ್ತಿ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಂದ್ರೆ ಶಕ್ತಿ ಅಂತ ಬರೆದ್ರೆ ಸಾಕಾಯಿತು. ಬಲಾಧಿಕ್ಯವೆಂದ ಇಂಗ್ಲೀಷ್ನಲ್ಲಿ ಪವರ್ ಅಂತ ಬರೆದಾರೆ. ಪವರ್ ಅಂದರೆ ಏನು? ಶಕ್ತಿ. ಹಲ್ಲೆಲೂಯಾ. ಈ ಶಕ್ತಿ ದೇವರದೇ ಹೊರತು ನಮ್ಮೊಳಗಡೆಯಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಿಕ್ಷೇಪ. ಹಲ್ಲೆಲೂಯಾ. ಈ ಶಕ್ತಿ ಅಂದರೆ ಏನು? ಒಂದು ನಿಕ್ಷೇಪ. ಇದು ಬೇರೆ ಯಾವುದೂ ಅಲ್ಲ, ಪವಿತ್ರಾತ್ಮನ ಅಭಿಷೇಕ. ಒಂದು ನಿಕ್ಷೇಪ ಅಂದರೆ ಏನು ಗೊತ್ತಾ? ಅದೊಂಥರ ನಿಧಿ ಇದ್ದಂಗೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಬೇಕು ನಿಧಿ? ಹಲ್ಲೆಲೂಯಾ. ಯಾರು ಕೊಡ್ತಾರೆ ಅಂತ ಈ ವಾಕ್ಯದಲ್ಲಿ ಬರ್ತಾರೆ ಇಲ್ಲ. ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗುಂಟು. ನಾವೆಲ್ಲ ಮಣ್ಣಿನಿಂದ ಸೃಷ್ಟಿ ಮಾಡಿರೋರು ಇಲ್ಲ, ನಾವೇನು ಹಿಂಗೆ ಬಂದಿಲ್ಲ. ನಮ್ಮನ್ನು ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದ್ದಾರೆ. ಕಡೆಗೆ ಈ ಶರೀರ ಎಲ್ಲಿ ಹೋಗ್ತವೆ? ಮಣ್ಣು ಹೋಗುತ್ತೆ. ಹಾಗಾದರೆ ನಮ್ಮ ಶರೀರ ಎಂಥದ್ದಾಗಿದೆ? ಮಣ್ಣಿನ ಘಟಕದಲ್ಲಿ ನಮಗುಂಡು. ಹಲ್ಲೆಲೂಯಾ. ಈ ನಿಕ್ಷೇಪ ನಮ್ಮ ಶರೀರದಲ್ಲಿ ದೇವರು ನಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಈ ನಿಕ್ಷೇಪವನ್ನು ನಾವು ಹೊಂದ್ಕೋಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯ ಅದು ಕೂಡ ಹೇಳು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ ಸೀಮೆಗಳಲ್ಲಿಯೂ ಭೂಲೋಕ ಕಟ್ಟಕಡೆಯವರೆಗೂ ನಮಗೆ ಸಾಕ್ಷಿಗಳಾಗಬೇಕು. ಹಲ್ಲೆಲೂಯಾ. ಇದು ಒಂದು ನಿಧಿ, ಒಂದು ನಿಕ್ಷೇಪ ದೇವರು ನಮ್ಮಲ್ಲಿ ಕೊಟ್ಟಿದ್ದಾನೆ. ಇದು ನಮ್ಮಲ್ಲಿ ಆ ನಿಕ್ಷೇಪ, ಆ ನಿಧಿ ಬಂದಾಗ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳೋದು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲ ಯೂದಾಯ ಸಮರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ವಾಕ್ಯ ಎಲ್ಲರೂ ಸರಿಯಾಗಿ ಸುಮ್ಮನೆ ಭಾಳ ಸರ್ತಿ ಓದಿದ್ದೀನಿ, ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ? ಈ ಶಕ್ತಿ ನಮ್ಮ ಮೇಲೆ ಬಂದಾಗ ಭೂಲೋಕದ ಕಡೆವರೆಗೂ ಹೋಗ್ಬೇಕಂದೆ. ಯೆರೂಸಲೇಮಿನಲ್ಲಿ ಮಾತ್ರ ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಬೇತ್ಲೆಹೇಮಿನಲ್ಲಿ ಹುಟ್ಟು ಬಂದು ಯೆರೂಸಲೇಮಿನಲ್ಲಿ ಗಲೀಲಾಯನು ಅಂತ ಹೇಳ್ತಾನೆ, ನಸರಾಯನು ಅಂತ ಹೇಳ್ತಾನೆ. ಆ ಊರುಗಳಲ್ಲಿ ಯೇಸು ಸ್ವಾಮಿ ಇದ್ದವು, ಅವ್ರ ಶಿಷ್ಯರು ಕೂಡ ಅಲ್ಲೇ ಇದ್ದವು. ಈಗ ಅವರಿಗೆ ಹೇಳ್ತಾರೆ, ಇದು ನೀವು ಇಲ್ಲಿ ಮಾತ್ರವಲ್ಲ, ಎಲ್ಲಿ? ಭೂಲೋಕದ ಕಡೆವರೆಗೂ ಹೋಗಬೇಕು. ನಿಮ್ಮಲ್ಲಿ ಈ ಶಕ್ತಿ, ಈ ಪವರ್ ನಿಮ್ಮಲ್ಲಿ ಬಂದಾಗ ನೀವು ಇಲ್ಲಿ ಇರೋಂಗಿಲ್ಲ. ನಾವು ಎಲ್ಲಿ ಇದ್ದೀವಿ? ಯೆರೂಸಲೇಮಲ್ಲಿ ಇದ್ದೀವಿ. ಅಲ್ಲಿಂದ ಒಬ್ಬ ಶಿಷ್ಯರು ಥೋಮಸ್ ಎಂಬವನು ನಮ್ಮ ಭಾರತ ದೇಶಕ್ಕೆ ಬಂದನು. ಯೇಸು ಹೇಳಿದ್ದಾರೆ ಭೂಲೋಕದ ಕಡೆವರೆಗೂ ಹೋಗು ಅಂತ. ಎಲ್ಲ ಶಿಷ್ಯರು ಒಂದೊಂದು ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಎಲ್ಲ ಮೂಲೆಗಳು, ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ತಮ್ಮ ಶಿಷ್ಯರುಗಳಿದ್ದಾರೆ. ಇದು ದೇವರ ವಾಕ್ಯ. ಹಲ್ಲೆಲೂಯಾ. ವಾಕ್ಯದಲ್ಲಿ ಏನು ಹೇಳಿದ್ದಾರೆ? ನೀವು ಭೂಲೋಕದ ಕಡೆವರೆಗೂ ಹೋಗಬೇಕು. ಇದೊಂದು ಭಯಂಕರವಾದ ಶಕ್ತಿ. ಹಲ್ಲೆಲೂಯಾ.
ನೋಡ್ರಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 30ನೇ ವಾಕ್ಯ. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ. ಹಾಗಾದ್ರೆ ಯೇಸುವಿನಲ್ಲಿ ಏನಿತ್ತು? ಶಕ್ತಿ ಇತ್ತು. ಇದೊಂದು ಪವರ್ ಟ್ರಾನ್ಸ್ಫರ್. ಹಂಗಂದ್ರೆ ಅದೇ ಶಕ್ತಿ ನಮಗೂ ಯೇಸು ಕೊಟ್ಟಿದ್ದಾರೆ. ಅಲ್ಲಿ ಹೇಳಿದಿಲ್ಲ, ಮಣ್ಣಿನ ಘಟಕದಲ್ಲಿ ಒಂದು ನಿಕ್ಷೇಪ, ಆ ಶಕ್ತಿ ನಮ್ಮಲ್ಲಿ ಕೂಡ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯಲ್ಲಿ ಕೂಡ ಶಕ್ತಿ ಇತ್ತು. ಇಲ್ಲ, ನಾವು ನೋಡ್ತೀವಿ ಯೇಸು ಸ್ವಾಮಿಯಲ್ಲಿಂದ ಶಕ್ತಿ ಹೋಗಿದೆ ಯಾವಾಗ? ರಕ್ತ ಕುಸುಮ ರೋಗಿ ಎಲ್ಲರೂ ಕಡೆಗಣಿಸಿರುವ ಆ ರೋಗಿ ಸಮಾಜದ ಮಧ್ಯದಲ್ಲಿ ಬರೋಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ ಆ ವಿಷಯ? ಹೆಣ್ಮಕ್ಕಳು, ಈ ರಕ್ತ ಕುಸುಮ ರೋಗಿಗಳು ಮನುಷ್ಯರ ಮಧ್ಯದಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ, ಮನುಷ್ಯರು ಮುಟ್ಟಕ್ಕೆ ಬರಲ್ಲ ಅಂದ ಒಂದು ಅವಸ್ಥೆ. ಆದರೂ ಕೂಡ ಅವಳೇನು ಮಾಡಿದ್ರು ಗೊತ್ತಾ? ನಾನು ಯೇಸುವನ್ನು ನೋಡ್ತೀನಿ, ನನ್ನಲ್ಲಿ ಎಲ್ಲ ಬದುಕುಗಳು ಎಲ್ಲ ಮಾರಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಏನೂ ಇಲ್ಲ ನನ್ನ ಹತ್ರ, ನನಗೆ ಕಡೆಯದಾಗಿ ಯೇಸು ಮಾತ್ರ. ಇವತ್ತು ಅನೇಕರು ಎಲ್ಲವನ್ನ ದುಡ್ಡೆಲ್ಲ ಖರ್ಚು ಮಾಡಿ ಆಸ್ಪತ್ರೆಗಳೆಲ್ಲ ಹೋಗಿ ಕಡೆಗೆ ಯೇಸು ಹತ್ರ ಬರ್ತಾರೆ. ಹಲ್ಲೆಲೂಯಾ. ಈ ಹೆಂಗಸು ಕೂಡ ಅಷ್ಟೇ, ರಕ್ತ ಕುಸುಮ ರೋಗಿ. ಎಲ್ಲವನ್ನ ಬದುಕುಗಳೆಲ್ಲ ಮಾರಿ, ಆಸ್ತಿ ಮಾರಿ, ಎಲ್ಲ ಮಾರಿ ಕಡೆಗೆ ಏನು ಇಲ್ಲದಲೇ ಇರುವ ಸಂದರ್ಭದಲ್ಲಿ ಯೇಸುವನ್ನು ಹುಡ್ಕೊಂಬರ್ತಾ ಇದ್ದಾಳೆ. ಯೇಸು ಹೋಗ್ತಾ ಇದ್ದಾನೆ ರೋಡ್ನಲ್ಲಿ. ಯೇಸುವಿನ ಜೊತೆಯಲ್ಲಿ ತುಂಬ ಜನ ಗುಂಬಾಗಿ ಹೋಗ್ತಾ ಇದ್ದಾರೆ. ಇವಳಿಗೆ ಭಾಳ ಭಯ, ನನ್ನೇನು ಮಾಡ್ತಾರೋ, ನಾನು ಮನುಷ್ಯನಲ್ಲಿ ಮಧ್ಯದಲ್ಲಿ ಹೋಗಂಗಿಲ್ಲ, ಯೇಸು ಹತ್ರ ಹೋಗಂಗಿಲ್ಲ ನಾನು, ಆದರೂ ನನಗೆ ಬಿಡುಗಡೆ ಬೇಕು, ನಾನು ಹೋಗ್ತೀನಿ. ಹಲ್ಲೆಲೂಯಾ. ಇವರು ಜನರ ಮಧ್ಯದಲ್ಲಿ ಗುರುತಿಸಿದಂಗೆ ಇವಳು ಭಾಳ ತೆಳ್ಳಗಿದ್ದಾಳೆ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಅವಳಿಗೇನಿತ್ತು? ರಕ್ತ ಹೊರೆಯೋದು. ಹೋಗಿ ಯೇಸು ಸ್ವಾಮಿಯ ಬಟ್ಟೆಯ ಕೊಂಡಿಯನ್ನು ಮುಟ್ಟಿದರು. ಮುಟ್ಟಿ ಇವಳು ಹೋಗ್ಬಿಟ್ಟ. ಯಾಕಂದರೆ ಯಾರಿಗೂ ಗೊತ್ತಾಗಬಾರ್ದಲ್ಲ. ಅವಾಗ ಯೇಸು, ನಿಲ್ಲಲ್ಲಿ ನೀನು, ನನ್ನಿಂದ ಶಕ್ತಿ ಹೋಯಿತು. ಹಲ್ಲೆಲೂಯಾ. ಅವಳನ್ನು ಕರೆದ್ರು. ಅವಳಿಗೆ, ಮಗಳೇ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡಿತು. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಸಮಾಧಾನದಿಂದ ಹೋಗು. ಯೇಸು, ಭಾಳ ಜನ ಗುಂಬಾಗಿ ನಿಂತಿದ್ದಾರೆ. ಯೇಸುವಿಂದ ಶಕ್ತಿ ಹೋಗಿದ ತಕ್ಷಣ ನೋಡ್ತಾರೆ, ಯಾರು ಕಾಣಂಗಿಲ್ಲ. ಶಿಷ್ಯರಿಗೆಲ್ಲ ಕೇಳಿದ್ರು, ನನ್ನಿಂದ ಶಕ್ತಿ ಹೋಯಿತು, ನನ್ನನ್ನು ಯಾರು ಮುಟ್ಟಿದ್ರು? ಅವ್ರು ಕೇಳ್ತಾರೆ, ಏನು ಸ್ವಾಮಿ ಇದು? ಸಂತೆಯಲ್ಲಿ ಇಲ್ಲಾಂದ್ರೆ ಬಸ್ ಸ್ಟ್ಯಾಂಡ್ನಲ್ಲಿ ಜನ ಹೆಂಗೆ ನೂಕಲಾಗೈತೋ ಹಂಗೆ ನಿಮ್ಮನ್ನು ನೂಕಲು ಮಾಡಿಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ, ನಿನ್ನನ್ನು ಮುಟ್ಟೋದು ಯಾರು ಅಂತ ಕೇಳ್ತಾ ಇದ್ದೀರಲ್ಲ ಅಂದ. ಇಲ್ಲ, ನನ್ನನ್ನು ಯಾರೋ ಮುಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನಿಂದ ಶಕ್ತಿ ಹೋಯಿತು. ಹಲ್ಲೆಲೂಯಾ. ಅವಳು ಬಂದು ಅಡ್ಡ ಬಿದ್ದರು. ನಿನ್ನ ನಂಬಿಕೆಯಿಂದಲೇ ನೀನು ಸ್ವಸ್ಥವಾಗಲಿ ಎಂಬುದಾಗಿ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತು ನಾವು ಈ ಪವಿತ್ರಾತ್ಮನ ಶಕ್ತಿ ನಮಗೆ ಹೇಗೆ ಸಿಕ್ಕುತ್ತೆ, ಸಭೆಯಲ್ಲಿ ಹೇಗೆ ಬರ್ತದೆ, ನಾವು ಅದಕ್ಕೋಸ್ಕರ ಏನು ಮಾಡಬೇಕು ಎಂಬುದಾಗಿ ನಾವು ನೋಡೋಣ. ಗಲಾತ್ಯರು ಬರೆದ ಪತ್ರಿಕೆಯಲ್ಲಿ ನಾವು 4ನೇ ಅಧ್ಯಾಯ 6-7 ವಾಕ್ಯಗಳನ್ನು ನಾವು ನೋಡೋಣ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಯಾರಿಗೆ ಕಳಿಸ್ಕೊಟ್ಟಿದ್ದಾರೆ? ಪುತ್ರರಿಗೆ. ಯಾರಿಗೆ? ಪುತ್ರರಿಗೆ. ಪುತ್ರರಂದ್ರೆ ಏನು? ಮಕ್ಕಳಿಗೆ ಕಳಿಸ್ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಡಲ್ಲ. ಎಲ್ಲ ದಾರಿ ರಸ್ತೆಗೆ ಹೋಗೋರಿಗೆಲ್ಲ ಕೊಡೋ ವಿಷಯ ಅಲ್ಲಿದು. ಯಾಕಂದರೆ ಶಕ್ತಿ ಇದು ಪವರ್. ಏನಿದು? ಪವರ್. ಇದು ಎಲ್ಲರಿಗೂ ಕೊಡೋಕ್ಕೆ ಬರಲ್ಲ. ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಮಾತ್ರ ಕೊಡ್ತಾರೆ. ಆ ವಾಕ್ಯ ಓದಿ, ಮತ್ತೆ ನೀವು
ಪುತ್ರರಾಗಿರೋದ್ರಿಂದ ದೇವರು ಅಪ್ಪಾ ತಂದೆ ಎಂದು ಅಪ್ಪಾ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಹೃದಯದಲ್ಲಿ ಕಳಿಸಿಕೊಟ್ಟನು. ದೇವರ ಮಕ್ಕಳು ಎಷ್ಟು ಜನ ಹೃದಯದಲ್ಲಿ ಇದ್ದಾವೆ? ಮಣ್ಣಿನ ಘಟಕ, ನಮ್ಮನ್ನು ಮಣ್ಣಿನ ಶರೀರ, ಆ ಮಣ್ಣಿನ ಶರೀರದ ಹೃದಯದಲ್ಲಿ ಏನುಂಟು? ನಿಕ್ಷೇಪ. ಏನಿದೆ ಹೇಳ್ತದೆ? ಅಪ್ಪ ತಂದೆ ಎಂದು ಕೂಗುವ ಆತ್ಮ. ಹಾಲೆಲೂಯ. ನೋಡು ಮತ್ತೆ. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಏನು ನೀ ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೀ. ಹಾಲೆಲೂಯ. ಈಗ ನೀವು ಯಾರಲ್ಲ? ಹಾಲೆಲೂಯ. ಹೀಗಿರೋದಲ್ಲಿ ಇನ್ನು ನೀನು ದಾಸನಲ್ಲ. ಎಷ್ಟು ಜನ ದಾಸರಿದ್ದಾರೆ ಇಲ್ಲಿ? ದಾಸರಂದ್ರೆ ಅರ್ಥವಾಯ್ತಲ್ಲ? ಗೊತ್ತಾಯ್ತ? ದಾಸನು ಸಾಲ ತಗೊಳ್ಳುವನು, ಸಾಲ ಕೊಡುವನಿಗೆ ದಾಸನು. ಅರ್ಥ ಆಯ್ತಲ್ಲ? ಮದ್ಯಪಾನ ಮಾಡುವನು, ಮದ್ಯಕ್ಕೆ ದಾಸನು. ಇವರೆಲ್ಲ ದಾಸರು. ಪಾಪ ಮಾಡುವನು ದಾಸನು, ಎಲ್ಲ ದಾಸನು. ಆ ದಾಸತ್ವದಿಂದ ನಮಗೆ ಬಿಡುಗಡೆ ಬೇಕು. ದಾಸತ್ವದಿಂದ ನಮಗೆ ಬಿಡುಗಡೆ ಬೇಕು. ದಾಸತ್ವದ ವಿಷಯವಾಗಿ ಅದಕ್ಕೆ ನೋಡು, ಅಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ನೋಡು. ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂದು. ಈ ದಾಸತ್ವದಿಂದ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ದಾಸತ್ವದಿಂದ ಹೆಂಗ ನಾವು ಬಿಡುಗಡೆ ಆಗ್ತೀರಿ? ಯಾರ್ಯಾರಿಗೆ ದಾಸರು? ಪಾಪಕ್ಕೆ ದಾಸರು, ಸೈತಾನಿಗೆ ದಾಸರು, ಮದ್ಯಪಾನಕ್ಕೆ ದಾಸರು. ಯಾವ ದಾಸರು ನಾನು ಹೇಳೋದು ಬೇಕಿಲ್ಲ, ನಿಮಗೆ ಗೊತ್ತು. ದಾಸತ್ವದಿಂದ ನಮಗೆ ಬಿಡುಗಡೆ ಬೇಕು. ಹಲ್ಲೆಲೂಯಾ. ನಾವು ಸ್ವತಂತ್ರರಾಗಬೇಕು. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರಬೇಕು. ಯೇಸುನೇ ನಮಗೆ ಬಿಡುಗಡೆ ಕೊಡೋದು. ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ನಮಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮಗೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು. ತನ್ನ ರಕ್ತ ನಮಗೋಸ್ಕರ ಸುರಿಸಿದರು. ನಮ್ಮನ್ನು ಪಾಪದಿಂದ, ಶಾಪದಿಂದ, ಎಲ್ಲ ದಾಸತ್ವದಿಂದ ನಮಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ಯೇಸು ಕಾಲ್ವರಿ ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನು. ನೀನು ಒಂದು ಮಾಡಬೇಕು, ಯೇಸುವೆ ನನ್ನನ್ನು ದಾಸತ್ವದಿಂದ ಬಿಡಿಸು ಕರ್ತನೆ. ನನಗೆ ಮದ್ಯಪಾನದಿಂದ ಬಿಡೋಕ್ಕೆ ಸಾಧ್ಯವಿಲ್ಲಪ್ಪ. ಆದರೆ ನೀನು ನನ್ನನ್ನು ಬಿಡಿಸಿದ್ರೆ ನಾನು ಮದ್ಯಪಾನ ಮಾಡೋದಿಲ್ಲಪ್ಪ. ಅನೇಕರಿಗೆ ಬಿಡೋಕ್ಕೆ ಕಷ್ಟ. ಗುಲಾಮರೇ ಆಗ್ಬಿಟ್ಟಿದ್ದಾರೆ. ಗುಲಾಮರಂದ್ರೆ ಏನು? ಯಜಮಾನ ಹೇಳ್ದಂಗೆ ಕೇಳಬೇಕು. ಇಲ್ಲ, ಹಾಗಾದರೆ ಮದ್ಯಪಾನ ಗುಲಾಮರಾಗಿರೋರು ಅವನು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಆ ದಾಸತ್ವದಿಂದ ನಾವು ಹೊರಗಡೆ ಬರಬೇಕು. ಯೇಸುವೆ ನನಗೆ ಬಿಡಿಸಪ್ಪ, ನಾನು ತಪ್ಪು ಮಾಡಿದ್ದೀನಪ್ಪ, ಆ ಮದ್ಯಪಾನದಿಂದ ನನ್ನನ್ನು ಬಿಡಿಸಪ್ಪ, ಬೇರೆ ಬೇರೆ ಕೆಟ್ಟ ಕೆಲಸಗಳಿಂದ ನನ್ನನ್ನು ಬಿಡಿಸಪ್ಪ. ಎಬ್ರಿಯರು ಬರೆದ ಪತ್ರಿಕೆಯಲ್ಲಿ ಬರೆದಿದ್ದಿಲ್ಲ, ಏನು? ಹತ್ತಿಕೊಳ್ಳುವ ಪಾಪ, ಅದಕ್ಕೂ ದಾಸರೇ. ಹತ್ತಿಕೊಳ್ಳುವ ಪಾಪ ಅಲ್ವಾ? ಅದರಿಂದ ಬಿಡುಗಡೆ ಮಾಡೋದು ಸ್ವಲ್ಪ ಕಷ್ಟ. ಕನ್ನಡದಲ್ಲಿ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಹುಟ್ಟು ಗುಣ ಆ ಸಾಯತಂಗ ಜೊತೆಗಿರ್ತವೆ ಅಂದೆ. ಆದರೆ ಬಿಡುಗಡೆ ಆಗುತ್ತಾ ಇಲ್ಲ. ಯೇಸು ನಮಗೆ ಬಿಡುಗಡೆ ಕೊಡ್ತಾರೆ. ಯೇಸು ನಮಗೆ ಬಿಡುಗಡೆ ಕೊಡ್ತಾನೆ. ಅದೆಂಥ ಪಾಪವಾಗಲಿ ಜೀವನದಲ್ಲಿ ಬಿಡುಗಡೆ ಆಗದೇ ಇಲ್ಲ ಅಂತ ಹೇಳೋದು ಕೂಡ ಯೇಸುವಿನ ಬಳಿಗೆ ಬಂದರೆ ಯೇಸು ನಮಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯ. ಆ ರಕ್ತ ಕುಸುಮ ರೋಗಿ ಯೇಸುವಿನ ಬಟ್ಟೆಯ ಕೊಂಡೆಯನ್ನು
ಮುಟ್ಟಿದರು, ಅವಳಿಗೆ ಬಿಡುಗಡೆ ಆಯಿತು. ಇಲ್ಲಿ ಇರುವ ಪ್ರತಿಯೊಬ್ಬರು ಎಂಥ ಕಷ್ಟಗಳಾಗಲಿ, ಎಂಥ ರೋಗ ಆಗಲಿ, ಎಂಥ ಸಮಸ್ಯೆಗಳಾಗಲಿ, ಯೇಸುವಿನ ಬಟ್ಟೆಯಲ್ಲಿ ಸ್ವಲ್ಪ ಮುಟ್ಟುತ್ತೀರಾ? ಯೇಸುವಿನ ಸ್ವಲ್ಪ ಮುಟ್ಟುತ್ತೀರಾ? ಯೇಸು ನಿಮಗೆ ಬಿಡುಗಡೆ ಕೊಡ್ತಾರೆ. ಯೇಸು ನಿಮಗೆ ಬಿಡುಗಡೆ ಕೊಡ್ತಾರೆ. ಎಂಥ ಕಷ್ಟ ಪ್ರಯಾಸವಿದ್ರೂ ಕೂಡ ಯೇಸುವಿನ ಬಳಿಗೆ ಬಂದರೆ ಯೇಸು ನಿಮಗೆ ಬಿಡುಗಡೆ ಕೊಡೋಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಯೇಸು ನಮಗೆ ಬಿಡುಗಡೆ ಕೊಡ್ತಾನೆ. ಅದರಿಂದ ಯೇಸುವಿನ ಬಳಿಗೆ ಬರ್ರಿ. ದೇವರು ನಮಗೆ ಸ್ತೋತ್ರವಾಗಲಿ. ಗಲಾತ್ಯ 1ನೇ ಅಧ್ಯಾಯ 4ನೇ ವಾಕ್ಯ. ಈತನ್ ನಮ್ಮನ್ನ ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ. ಈಗ ನೋಡ್ರಿ ಹೆಂಗೆ ಬಿಡುಗಡೆ ಕೊಡ್ತಾರೆ ಅಂತ ಇದರಲ್ಲಿ ಬರೆದಿದ್ದಾರೆ. ಯಾವುದಿಂದ? ಕೆಟ್ಟ ದಾಸತ್ವದಿಂದ, ಪಾಪದಿಂದ, ಶಾಪದಿಂದ. ಇದೆಲ್ಲ ಎಲ್ಲಿಂದ ಬಂದು ನೋಡ್ರಿ, ಇಲ್ಲಿ ಬರೆದಿದ್ದಾರೆ ನೋಡ್ರಿ. ಈತನು ನಮ್ಮನ್ನ ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ. ಈಗಿನ ದುಷ್ಟ ಯುಗ ನಮ್ಮ ತಪ್ಪಲ್ಲಿದು. ಎಲ್ಲಿ ನೋಡಿದ್ರು ಅವೇ ದುಷ್ಟ ಯುಗ ಇಲ್ವಾ? ಈ ಕುಡುಕತನ ಎಷ್ಟೊಂದು ಕುಟುಂಬ ಹಾಳು ಮಾಡ್ತದ್ರಿ. ಗೌರ್ಮೆಂಟೇ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ, ಕುಡೀರೆ ನೀವು ಹಾಳಾಗ್ರಿ. ಬಡವರು ಯಾವತ್ತೂ ಮೇಲಕ್ಕೆ ಬರಬಾರ್ದು. ಸಾಹುಕಾರಾಗಿರ್ಬೇಕು, ಬಡವರು ಹಂಗೆ ಇರಬೇಕು. ಯಾಕೆ? ಬರೋ ದುಡ್ಡೆಲ್ಲ ತಗೊಂಡೋಗಿ ದಾಸಪ್ಪನ ಅಂಗಡಿಗೆ ಕೊಟ್ಬಿಡ್ತಾರೆ. ಮನೆಗೆ ಬಂದಾಗ ದುಡ್ಡಿರಲ್ಲ. ಯಾವ ಕಾಲಕ್ಕೆ ಇವರು ಮೇಲಕ್ಕೆ ಬರಲ್ಲ. ಇಲ್ಲಿ ಏನು ಬರ್ತಾರೆ? ಕೆಟ್ಟದಾಗಿರುವ ಈಗಿನ ದುಷ್ಟ ಯೋಗಗಳಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಹಲ್ಲೆಲೂಯ. ಯೇಸುವಿನ ಬಳಿಗೆ ಬಂದರೆ ಯೇಸು ನಿಮಗೆ ಎಂಥ ಕಷ್ಟಗಳಾಗಲಿ, ಎಂಥ ದುಷ್ಟ ಪ್ರಪಂಚದಲ್ಲಿ ನಡೆಯುವ ಎಂಥ ವಿಷಯಗಳಿಂದಾಗಲಿ ನಿಮ್ಮನ್ನು ಬೇರ್ಪಡಿಸ್ತಾರೆ, ನಿಮಗೆ ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯ. ಅದಕ್ಕೋಸ್ಕರನೇ ಇಲ್ಲಿ ಬರೆದಿರೋದು, ಏನು ಬರೆದಿರೋದು? ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ನಿಮಗೆ ಸರಿಯಾಗಿ ಇದು ಅರ್ಥವಾಗಲಿ, ನಾನು ಬಿಡಿಸಿ ಹೇಳ್ತೀನಿ. ಕರ್ತನಾದ ಯೇಸು ಕ್ರಿಸ್ತನು ಸುಂದರನಾದ, ಇಡೀ ಪ್ರಪಂಚದಲ್ಲಿ ಅತಿ ಸುಂದರನು ಯೇಸು. ಆತ ಮುಖ ಪ್ರಕಾಶಮಯ ಆಗಿತ್ತು. ಯೇಸುವಿನಿಂದ ಸಾವಿರಾರು ಜನ ಹಿಂದಿದ್ದೇ ಬರ್ತಾಯಿದ್ರು ಯೇಸುವನ್ನು ನೋಡೋಕ್ಕೋಸ್ಕರ. ಅಷ್ಟು ಕೋಮಲ ರೂಪಿಯಾಗಿದ್ದ ಯೇಸು. ಆದರೆ ಸಿಲುಬೆಗೆ ಹಾಕಬೇಕಾದ್ರೆ ಯೇಸುವಿನ ಮುಖ ಕುರೂಪಿಯಾಗಿದ್ದ, ನೋಡೋಕ್ಕಾಗಲ್ಲ, ಅಷ್ಟು ಕುರುಬಿ ಆಗ್ಬಿಟ್ಟ. ಯಾಕೆ ಗೊತ್ತಾ? ಈ ದುಷ್ಟ ಪ್ರಪಂಚದಲ್ಲಿರುವ ಎಲ್ಲ ಕೆಟ್ಟತನಗಳು, ಎಲ್ಲರನ್ನ ಪಾಪಗಳು, ನಾನು ಮಾಡಿರೋ ಪಾಪ, ನೀವು ಮಾಡಿರೋ ಪಾಪಗಳು ಎಲ್ಲ ಯೇಸು ತಾನೇ ಒತ್ತುಕೊಂಡ್ರು. ಕೋಮಲ ರೂಪಿಯಾಗಿದ್ದ ಯೇಸುವಿನ ಮುಖ ಕುರೂಪಿಯಾಗಿ ಕಾಣಿಸ್ಕೊಂಡ್ರು. ಯಾಕೆ? ನಿಮ್ಮ ಪಾಪಗಳು ಯೇಸು ಹೊತ್ಕೊಂಡ್ರು. ಹಲ್ಲೆಲೂಯ. ಎಂಥ ದಾಸತ್ವದಿಂದಾಗಲಿ ಬಿಡೋಕ್ಕಾಗಲ್ಲ ಎಂಬುದು ಹತ್ತುಕೊಂಡು ಪಾಪವಾಗಲಿ ನೀನು ಯೇಸುವಿನ ಮೇಲೆ ಹಾಕಿದರೆ ನಿನಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನೋಡ್ರಿ ಗಲಾತ್ಯ 2:20, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಈಗಾಗಲೇ ನಮಗೆ ಬಿಡುಗಡೆ ಕೊಟ್ಟರು ಇಲ್ಲ? ಈಗ 1:4 ನಮಗೋಸ್ಕರ ಯೇಸು ಕಾಲ್ವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟನು. ಯಾವುದಕ್ಕೋಸ್ಕರ? ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು, ನಮಗೆ ಬಿಡುಗಡೆ ಕೊಟ್ಟನು. ಇಲ್ಲಿ ಕೆಲವು ನಾವಾಗಲೇ ಓದಿದಿಲ್ಲ, ಪುತ್ರರಾಗಿ ನಮ್ಮನ್ನು ಮಾರ್ಪಡಿಸಿದ್ರು. ನೋಡೋಣ ಗಲಾತ್ಯ 2:20 ವಾಕ್ಯ ನೋಡ್ರಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೀನಿ. ಇನ್ನು ಜೀವಿಸುವನು ನಾನಲ್ಲ, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಹೇಳಕ್ಕೆ ಸಾಧ್ಯವಾಗುತ್ತೆ ಇದು? ನಾನಲ್ಲ ಜೀವಿಸೋದು, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ.
ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಯೇಸು ನನ್ನಲ್ಲಿ ಬಂದರೆ ಎಲ್ಲದಿಂದ ಬಿಡುಗಡೆ ಆಗ್ಬಿಡ್ತದೆ. ಏನು ಜೀವಿಸೋದು ನಾನಲ್ಲ, ನಾನು ಜೀವಿಸಿದ್ರೆ ಏನಾಗುತ್ತೆ? ಕುಡಿತೀನಿ, ಕಟ್ಟ ಕೆಲಸಗಳು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಕ್ರಿಸ್ತನು ನಮ್ಮಲ್ಲಿ ಜೀವಿಸಿದರೆ ನಾವೇನಾಗ್ತೀವಿ? ಯಥಾರ್ಥವಾಗಿ ದೇವರ ಮಕ್ಕಳಾಗ್ತೀವಿ. ಹಲ್ಲೆಲೂಯಾ. ನೋಡಿ ಮುಂದೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ದೇವರ ಕುಮಾರನ ಮೇಲಿರುವ ನಂಬಿಕೆಯಿಂದಲೇ ನಾವು ಜೀವಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ನಮಗೆ ಮುಖ್ಯವಾದ ಬೇಕಾಗಿರೋದು, ದೇವರ ಮಕ್ಕಳಿಗೆ ಏನು ಬೇಕು? ನಂಬಿಕೆ ಬೇಕು. ಕೆಲವರು ನಂಬೋದೇ ಇಲ್ಲ. ಹಲ್ಲೆಲೂಯಾ. ಕೆಲವರು ಏನು ಮಾಡ್ತಾರೆ? ನಂಬೋದೇ ಇಲ್ಲ. ತಂದೆ ಮಕ್ಕಳನ್ನು ನಂಬಲ್ಲ, ಮಕ್ಕಳು ತಂದೆಯನ್ನು ನಂಬಲ್ಲ, ಬೇರೆಯವ್ರನ್ನ ನಂಬಲ್ಲ. ಕೆಲವರು ಹೇಳ್ತಾರೆ ನಾನು ದೇವರಿಗೆ ಮಾತ್ರ ನಂಬ್ತೀನಿ ಅಂತಾರೆ. ದೇವರಿಗೆ ಮಾತ್ರ ನಂಬ್ತೀನಿ. ಸೈತಾನ ನಂಬ್ತಾನಂತ ದೇವರಿಗೆ, ನೀನು ನಂಬಬೇಕಾ? ಸೈತಾನ ನಂಬ್ತಾನಂದ ದೇವರಿಗೆ. ಯಾರಿಗೆ ನಂಬಲ್ಲ, ನಾನು ದೇವರಿಗೆ ನಂಬ್ತೀನಿ ಅಂತಾರೆ ಕೆಲವರು. ಅಂದವ್ರು ಇದ್ದಾರೆ, ನಾನು ಮಾತಾಡಿದ್ದೀನಿ ನಂದವ್ರ ತೆಗೆ. ಹಲ್ಲೆಲೂಯಾ. ಮತ್ತೆ ನೋಡಪ್ಪ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಆತನು ನನ್ನನ್ನು ಪ್ರೀತಿಸಿ. ಯಾರು ಪ್ರೀತಿಸಿ? ಯಾರೇ ಹೇಳ್ರೆ? ಯೇಸು ನಮ್ಮನ್ನು ಪ್ರೀತಿಸಿ. ಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ. ಸುಮ್ಮನೆ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬರನ್ನು ಯೇಸು ಪ್ರೀತಿಸಿದ್ದಾರೆ. ಪ್ರತಿಯೊಬ್ಬರನ್ನು ಯೇಸು ಪ್ರೀತಿಸಿದ್ದಾರೆ. ನಿಮ್ಮ ಎಲ್ಲವನ್ನು ಯೇಸು ಗೊತ್ತು. ನಿಮ್ಮ ಹಿನ್ನೆಲೆ ಗೊತ್ತು, ನೀನು ಎಲ್ಲಿಂದ ಬಂದಿದ್ದು ಗೊತ್ತು, ನೀನು ಯಾವ ಕುಟುಂಬದಲ್ಲಿ ಗೊತ್ತು, ನಿನ್ನ ಕುಟುಂಬದಲ್ಲಿ ಏನೇನು ನಡೀತಾ ಎಂಬುದು ಯೇಸು ಗೊತ್ತು. ಆದರೂ ಇವೆಲ್ಲ ಗೊತ್ತು ಇಟ್ಕೊಂಡು ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನಮಗೋಸ್ಕರ ತನ್ನನ್ನು ಒಪ್ಪಿಸಿ ಕೊಟ್ಟನು. ಹಲ್ಲೆಲೂಯಾ. ನೋಡಿ, ಮತ್ತೆ ಗಲಾತ್ಯ 2:3-24 ವಾಕ್ಯ ನೋಡೋಣ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯ. ಹಲ್ಲೆಲೂಯಾ. ಈಗ ನಾವು ಏನಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೀವಿ. ಆದರೆ ನಾವು ಇವಾಗ ಯಾರಾಗಿದ್ದೀವಿ? ನೀತಿವಂತರಾಗಿದ್ದೀವಿ. ಇಲ್ಲಿ ಇರುವ ನಾವೆಲ್ಲ ಯಾರಾಗಿದ್ದೀವಿ? ನೀತಿವಂತರಾಗಿದ್ದೀವಿ. ಆದರೆ ಸತ್ಯವೇದದಲ್ಲಿ ಏನು ಬರ್ದಾರ ಗೊತ್ತಾ? ನೀತಿವಂತರು ಒಬ್ಬರಾದರೂ ನೀತಿವಂತರಿಲ್ಲ. ಮತ್ತು ನಾವೆಂಗ್ರೆ ನೀತಿವಂತರಾಗಿದ್ವಿ? ಒಬ್ಬರಾದರೂ ನೀತಿವಂತರಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಆದರೆ ನಾವು ನೀತಿವಂತರಾಗಿದ್ದೀವಿ. ಹೆಂಗೆ ನೀತಿವಂತರಾಗಿದ್ದೀವಿ? ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟವರಾಗಿದ್ದೀವಿ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿದ್ದೀವಿ, ನಾವು ನೀತಿವಂತರಾಗಿದ್ದೀವಿ. ಹಲ್ಲೆಲೂಯಾ. ಮತ್ತು ಗಲಾತ್ಯ 6ನೇ ಅಧ್ಯಾಯ 6 ಮತ್ತು 7. ಇಷ್ಟೊತ್ತಂಗ ನೀವೆಲ್ಲ ಭಾಳ ಸಂತೋಷವಾಗಿ ಕೇಳಿದ್ದೀರಿ. ಈಗಲೂ ನೀವು ಸಂತೋಷವಾಗಿ ಕೇಳಬೇಕು. ಹೇಳ್ರಿ ವಾಕ್ಯ ಓದಪ್ಪ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು. ದೇವರ ವಾಕ್ಯದಲ್ಲಿ ಉಪದೇಶ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ? ದೇವರ ಮಕ್ಕಳಿಗೆ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವನು. ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಬೇಕಂತ. ಪಾಲು ಕೊಡಬೇಕಂತ. ಹಳೆ ಒಡಂಬಡಿಕೆ ಕಾಲದಲ್ಲಿ ದಶಮಭಾಗ ಇತ್ತು. ಎಲ್ಲ ದಶಮಭಾಗ ಅಂತ ಹೇಳ್ತಾರೆ, ಅದರ ವಾಕ್ಯದಲ್ಲಿ ದಶಮಭಾಗ ಇಲ್ಲ. ಇವಾಗ ಏನಿದೆ? ಪಾಲು. ಅಂದ್ರೆ ಅರ್ಥ ಆಯ್ತಾ? ನಿಮಗೆ ಸಿಕ್ಕೋದ್ರಲ್ಲಿ ಒಂದು ಪಾಲು ಯಾರಿಗೆ ಕೊಡಬೇಕು? ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವರು. ವಿನಾನಿಗೆ ವಾಕ್ಯ ಹೇಳ್ತಾ ಇದ್ದೀರಾ, ನೀವೆಲ್ಲ ಉಪದೇಶ ಕೇಳ್ತಾ ಇದ್ದೀರಾ? ಇಲ್ಲ. ಹೊಂದುತ್ತಾ ಇದ್ದೀರಾ? ಇಲ್ಲ ಈ ಕಿವಿಯ ಕಡೆ ಈ ಕಿವಿಯ ಬಿಡ್ತಾ ಇದ್ದೀರಾ? ಹೊಂದುವುದಾದರೆ ನೀವೇನು ಮಾಡಬೇಕು? ಉಪದೇಶ ಮಾಡುವವನಿಗೆ
ತನಗಿರೋದಲ್ಲಿ ಎಲ್ಲ ಒಳ್ಳೆಯವುಗಳನ್ನು ಪಾಲು ಕೊಡಲಿ. ಕೊಡ್ತೀರಾ? ನೋಡ್ರಿ ಮುಖ ಹೆಂಗೆಲ್ಲ ಕಪ್ಪಾಗೋಗ್ಬಿಟ್ಟೈತೆ ಎಲ್ಲರಿಗೂ. ಸ್ವಲ್ಪ ನಗುತ್ತಾ ಇರ್ರಿ. ಯಾಕೆ ಕಪ್ಪಾಗಿರ್ತಾರಲ್ಲ ಮುಖ? ಇಂಥವೆಲ್ಲ ಹೇಳಬೇಡ ಭಾಷೆ ನಮಗೆ ಅಂತಾರೆ. ಇಲ್ಲ, ಪಾಲು ಕೊಡ್ರೆ. ನಾನು ಹೇಳ್ತಾ ಇಲ್ಲ, ವಾಕ್ಯದಲ್ಲಿ ಹೇಳ್ತಾ ಇರೋದು ಇದು. ಉಪದೇಶ ಕೇಳ್ತಾ ಇದ್ದೀರಾ? ಉಪದೇಶ ಹೊಂದುತ್ತಾ ಇದ್ದೀರಾ? ಹಾಗಾದರೆ ನಿಮಗಿರೋ ಎಲ್ಲದರಲ್ಲಿಯೂ ಪಾಲು ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಳಗಡೆ ವಾಕ್ಯ ಇದ್ದಾವೆ, ಭಾಳ ಇಂಪಾರ್ಟೆಂಟ್ ಆದ ವಾಕ್ಯ ಕೇಳು. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ. ಯಾರಿಗೆ ಹೇಳ್ತಾ ಇದ್ರು ಗೊತ್ತಾ? ನಾನು ಪಾಲು ಕೊಡಲ್ಲ ಬಿಡು. ಅವ್ರಿಗೆ ಹೇಳ್ತಾ ಇದ್ದಾರೆ ಮೋಸ ಹೋಗ್ಬೇಡ್ರಿ. ಮೋಸ ಹೋಗಬೇಡ್ರಿ. ನೀವು ಪಾಲು ಕೊಡ್ದಲ್ಲ ಇದ್ರೆ ನೀವು ಮೋಸ ಹೋಗ್ತೀರಾ. ಬಿಡಿಸಿ ಹೇಳ್ತೀನಿ ನೋಡ್ರಿ. ಪಾಲು ಕೊಡ್ದಲ್ಲ ಇದ್ರೆ ನೀವು ಮೋಸ ಹೋಗ್ತೀರಾ. ನೀವು ಮೋಸ ಹೋಗ್ಬೇಡ್ರಿ. ಹಲ್ಲೆಲೂಯ್ಯ. ದಶಮ ಕೊಡಬೇಕಾದ್ರೆ ಕಾಣಿಕೆ ಹಾಕ್ಬಾರೆ. ಸಣ್ಣ ನೋಟು ಯಾವುದು ಅಂದೇಳಿ ಇಚಿಕಿ ನೋಡಿ ಹಿಂಗೆ ಇಚ್ಚಿಬಿಟ್ಟು ತಗೊಂಡೋಗಿ ಕಾಣಿಕೆ ಪಾತ್ರೆಯಲ್ಲಿ ಹಾಕ್ತಾರೆ. ಅದು ನೆಟ್ಟಗೆ ಹಾಕಬೇಕಂದ್ರೆ ಇಸ್ತ್ರಿ ಪೆಟ್ಟಿಗೆ ಇಟ್ಕೊಂಡು ಹಿಂಗೆ ಉಜ್ಜಬೇಕು, ಆವಾಗ ನೋಟು ನೆಟ್ಟಗೆ ಆಗ್ತದೆ. ಹಂಗಲ್ಲಿ ಇಲ್ಲಿ ಹೇಳ್ತಾ ಇರೋದು. ಹಲ್ಲೆಲೂಯ್ಯ. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ದೇವರು ತಿರಸ್ಕಾರ ಸಹಿಸುವನಲ್ಲ. ದೇವರು ತಿರಸ್ಕಾರ ಸಹಿಸುವನಲ್ಲ. ತಿರಸ್ಕಾರ ಸಹಿಸುವನಲ್ಲ ದೇವರು. ನಾನು ಕೇಳಿದ ಅರ್ಥ ಆಯ್ತಾ ನಿಮಗೆ? ನಾನು ಇಷ್ಟು ದಿವಸ ಇದ್ರ ಬಗ್ಗೆ ಮಾತಾಡಿಲ್ಲ, ಇವತ್ತು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿಂದ ಮಾತಾಡ್ತಿಲ್ಲ, ಬೈಬಲ್ನಾಗೆ ಮಾತಾಡ್ತಾ ಇರೋದು. ದೇವರು ತಿರಸ್ಕಾರ ಸಹಿಸುವನಲ್ಲ. ಮತ್ತೆ ನೋಡು ವಾಕ್ಯ. ಮನುಷ್ಯನ್ ತಾನೇನು ಬಿತ್ತುತ್ತಾನೋ, ಇದು ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅದನ್ನೇ ಕೊಯ್ಯುವುದು. ಈಗ ನೀವು ಇಲ್ಲಿ ಬಂದು ಒಂದು 100 ರೂಪಾಯಿ, ಇಲ್ಲ ಒಂದು 500 ರೂಪಾಯಿ, ಇಲ್ಲ ಒಂದು 1000 ರೂಪಾಯಿ ಅದು ಬಿತ್ತಿದರೆ ಏನಾಗುತ್ತೆ? ಫಲ ಕೊಡ್ತದೆ. ಫಲ ನಿಮಗೆ. ಈಗ ನೀವು ಹೊಲದಲ್ಲಿ ಬಿತ್ತುತ್ತೀವಲ್ಲ, ಆ ಗೋಧಿ ಬಿತ್ತೀರಾ, ಮೆಕ್ಕೆಜೋಳ ಬಿತ್ತೀರಾ, ಆ ಮೆಕ್ಕೆಜೋಳ ನಿಮಗೆ ವಾಪಸ್ ಬರ್ತದ? ಬರಲ್ಲ. ಆಮೇಲೆ ಏನು ಬರ್ತದೆ? ಫಲ ಬರ್ತದೆ. ಹಲ್ಲೆಲೂಯ್ಯ. ಬಿತ್ತೋದು ಇಲ್ಲಿಗೆ ಹೋಗ್ಬಿಡ್ತದೆ. ಯಾರಿಗೆ? ದೇವರಿಗೆ ಹೋಗ್ಬಿಡ್ತದೆ. ಫಲ ಯಾರಿಗೆ ಸಿಕ್ಕತ್ತೆ? ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇದನ್ನು ಬಿತ್ತಿದರೆ ಫಲ ಕೊಯ್ತೀರಿ. ಹಲ್ಲೆಲೂಯ್ಯ. ಓದ ವಾಕ್ಯ ಮತ್ತೊಂದು ಸರ್ತಿ. ದೇವರ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನೇನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅದನ್ನೇ ಕೊಯ್ಯೋದು. ನೀವು ಇಲ್ಲಿ ತಂದು ಹಾಕ್ತಿರಲ್ಲ, ಅದೇನು ಗೊತ್ತಾ? ಬಿತ್ತೋದು. ಇಲ್ಲಿ ಬಿತ್ತೋದು. ಫಲ ಯಾರಿಗೆ? ನಿಮಗೆ. ಫಲ ನಿಮಗೆ. ಒಂದು ಗೋಧಿ ಕಾಳು ಬಿತ್ತಿದ್ರೆ ಅದ್ರಾಗ ಎಷ್ಟು ಗೋಧಿ ಕಾಳು ಬರ್ತವೆ? ಅದು ನಿಮಗೆ. ನೀವು ಕೊಡೋದಷ್ಟು ಒಂದೇ ಗೋಧಿ ಕಾಳು ದೇವರಿಗೆ. ಈಗ ಅರ್ಥ ಇದೆಲ್ಲ? ಎಷ್ಟು ಬಿತ್ತುತ್ತೀರೋ. ಹಲ್ಲೆಲೂಯ್ಯ. ದೇವರು ನಾವು ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಿರಸ್ಕಾರ ಸಹಿಸುವನಲ್ಲ. ದೇವರ ತಿರಸ್ಕಾರ ಸಹಿಸುವನಲ್ಲ. ನಮ್ಮ ಹೃದಯದಲ್ಲಿ ದೇವರು ಏನು ಕೊಟ್ಟಿದ್ದಾರೆ? ಪವಿತ್ರಾತ್ಮನ ಆ ನಿಧಿ ನಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ. ಈ ನಿಧಿಯನ್ನು ನಾವು ಉಪಯೋಗಿಸ್ಕೋಬೇಕು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಯೇಸುವಿನ ಅಮೂಲ್ಯವಾದ ವಾಕ್ಯವನ್ನು ನೀವು ಕೇಳಿದ್ರಲ್ಲಪ್ಪ, ನೀನೇ ಮಾತನಾಡಿದೆಯಲ್ಲಪ್ಪ ಕರ್ತನೇ. ಹಲ್ಲೆಲೂಯ್ಯ. ಆ ಪವಿತ್ರಾತ್ಮನ ಅಭಿಷೇಕ, ಆ ಶಕ್ತಿ ನೀನು ನಮಗೆ ಕೊಡಪ್ಪ ಕರ್ತನೇ. ನಿನ್ನ ಮಕ್ಕಳಾಗಿದ್ರು ಅಲ್ಲಪ್ಪ, ನೀನು ಅದನ್ನು ಕೊಡ್ತೀಯಲ್ಲ, ಸ್ತೋತ್ರ. ಆ ಅಭಿಷೇಕವನ್ನು ನಮಗೆ ಕೊಟ್ಟ ಮೇಲೆ ನಾವು ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು 1000 ಮಕ್ಕಳಾಗಿ ನಮಗೆ ಮಾರ್ಪಡಿಸಪ್ಪ ಕರ್ತನೇ. ವಾಕ್ಯದಲ್ಲಿ ಕೇಳಿರೋದೆಲ್ಲವನ್ನು
ಹೃದಯದಲ್ಲಿ ಇಟ್ಕೊಳ್ಳುವಂತೆ ಸಹಾಯ ಮಾಡಪ್ಪ. ನೀನು ಯಾರಾದರೂ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿದ್ದರೆ ನೀನು ಅವ್ರಿಗೆ ಬಿಡುಗಡೆ ಕೊಡಪ್ಪ ಬರ್ತೇನೆ, ಬಿಡುಗಡೆ ಕೊಡಪ್ಪ ಬರ್ತೇನೆ. ಎಂಥ ಕಷ್ಟಗಳು ಪ್ರಯಾಸಗಳು ಬಂದಾಗ ಕರ್ತನೆ ಆ ರಕ್ತ ಕುಸುಮ ರೋಗಿ ಮುಟ್ಟಿದ್ರೆ ಬಿಡುಗಡೆ ಆಗುತ್ತಲ್ಲಪ್ಪ, ಮುಟ್ಟಿದ್ರೆ ಬಿಡುಗಡೆ ಆಗುತ್ತಲ್ಲಪ್ಪ. ನೀನು ಬಿಡುಗಡೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೀವಿ ತಂದೆಯೇ, ಆಮೇನ್. ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.